ಹಲೋ ಸ್ಟೂಡೆಂಟ್ಸ್, ಇಲ್ಲಿ ಕೆಲವೊಂದು ಫಾರ್ಮುಲಾಸ್ ಇದ್ದಾವೆ. ಆ ಫಾರ್ಮುಲಾಸ್ ಮೇಲೆ ಕ್ವಶನ್ಸ್ ಆಲ್ಮೋಸ್ಟ್ ಆಲ್ ಕೇಳೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಂಬರ್ ಆಫ್ ಅಲೋಡ್ ಆರ್ಬಿಟಲ್ ಅಂದರೆ ಮೇನ್ ಎನರ್ಜಿ ನಂಬರ್ ಆಫ್ ಆರ್ಬಿಟಲ್ಸ್ ಎಷ್ಟಿರುತ್ತೆ ಅಂತ ಇಂಡಿಕೇಟ್ ಮಾಡೋದಕ್ಕೆ ಎನ್ ಸ್ಕ್ವೇರ್ ಅಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ n = 1 ಇತ್ತು ಅಂದರೆ ಎಷ್ಟು ಆರ್ಬಿಟಲ್ ಬರುತ್ತೆ, n = 2 ಇತ್ತು ಅಂದರೆ ಎಷ್ಟು ಆರ್ಬಿಟ್ ಬರುತ್ತೆ, n = 3 ಇತ್ತು ಅಂದರೆ ಎಷ್ಟು ಆರ್ಬಿಟಲ್ ಬರುತ್ತೆ. ಟೋಟಲ್ ನಂಬರ್ ಆಫ್ ಅಲೋಡ್ ಆರ್ಬಿಟಲ್ ಅಂತ ಇಂಡಿಕೇಟ್ ಮಾಡಿದ್ರೆ ಎನ್ ಸ್ಕ್ವೇರ್. ಇನ್ ಕೇಸ್ n = 1 ತಗೊಂಡ್ರೆ ಏನು ಬರುತ್ತೆ, n ಸ್ಕ್ವೇರ್ = 1 ಸ್ಕ್ವೇರ್. ಅಂದರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 1 ಇದ್ದಾಗ ಶೆಲ್ ಎಷ್ಟು ಬರ್ತವೆ, ಓನ್ಲಿ 1 ಬರುತ್ತೆ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 2 ಇತ್ತು ಅಂದರೆ ಎಷ್ಟು ಬರ್ತವೆ ಶೆಲ್ಸು, n ಸ್ಕ್ವೇರ್ = 2 ಸ್ಕ್ವೇರ್ ಟೋಟಲಿ ಎಷ್ಟಾಯಿತು, 4 ಆಯಿತು. 4 ಆರ್ಬಿಟಲ್ ಯಾವ್ಯಾವುದು, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 2 ಇತ್ತು ಅಂದರೆ ಶೆಲ್ಲು 2s 2p ಬರುತ್ತೆ. 2s ಅಲ್ಲಿ 1 ಶೆಲ್ ಬರುತ್ತೆ. 2p ನಲ್ಲಿ ಎಷ್ಟು ಶೆಲ್ಸ್ ಬರ್ತವೆ, 3 ಶೆಲ್ಸ್ ಬರ್ತವೆ. ಟೋಟಲಿ 1 2 3 ಪ್ಲಸ್ 1 ಟೋಟಲಿ 4 ಶೆಲ್ಸ್ ಬರುತ್ತೆ. ಮೇನ್ ಎನರ್ಜಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 2 ಇದ್ದಾಗ 2s ಅಂಡ್ ದೆನ್ 2p ಬರುತ್ತೆ. ಟೋಟಲಿ 4 ಆರ್ಬಿಟಲ್ಸ್ ಬರುತ್ತೆ. ಓಕೆ, ನಂಬರ್ ಆಫ್ ಆರ್ಬಿಟಲ್ಸನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಅಥವಾ ಮೇನ್ ಎನರ್ಜಿ ಲೆವೆಲ್ಸನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ ಎನ್ ಸ್ಕ್ವಯರ್. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 1 ಇದ್ದಾಗ 1 ಆರ್ಬಿಟ್, 2 ಇದ್ದಾಗ 4 ಆರ್ಬಿಟ್, 3 ಇದ್ದಾಗ ಏನು ಬರುತ್ತೆ, 9 ಆರ್ಬಿಟ್ ಬರುತ್ತೆ. ಯಾವ ಥರ ಹೇಳ್ತೀರಾ ಸರ್, 3 ಸ್ಕ್ವೇರ್. ಎನ್ ಸ್ಕ್ವೇರ್ = 3 ಸ್ಕ್ವೇರ್ = 9. 3 ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 3 ಇದ್ರೆ ಯಾವ್ದು ಬರುತ್ತೆ, 3s 3p ಅಂಡ್ 3d. 3s ಅಲ್ಲಿ 1 ಶೆಲ್ ಬರುತ್ತೆ, s ಅಲ್ಲಿ 1 ಶೆಲ್, p ನಲ್ಲಿ 3 ಶೆಲ್, d ನಲ್ಲಿ ಎಷ್ಟು ಬರ್ತವೆ, 5 ಶೆಲ್. 5 + 3 8, 8 + 1 9 ಶೆಲ್ಸ್ ಅವೈಲಬಲ್ ಇನ್ ದಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 3. ಇದು ನಂಬರ್ ಆಫ್ ಅಲೋಡ್ ಆರ್ಬಿಟಲ್ ಅನ್ನು ಫೈಂಡ್ ಔಟ್ ಮಾಡತಕ್ಕಂಥ ಫಾರ್ಮುಲಾ. ನೆಕ್ಸ್ಟ್, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಎ ಪರ್ಟಿಕ್ಯುಲರ್ ಶೆಲ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ದಿ ಫಾರ್ಮುಲಾ. ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ ಆರ್ಬಿಟಲಲ್ಲಿ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 1 ಇದ್ದಾಗ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, 2 ಇದ್ದಾಗ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ. ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಇಲ್ಲಿ ನಂಬರ್ ಆಫ್ ಆರ್ಬಿಟಲ್ನ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಇಲ್ಲಿ ನಮ್ಮ ಆರ್ಬಿಟಲ್ ಒಳಗಡೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಮೇನ್ ಎನರ್ಜಿ ಲೆವೆಲ್ಸಲ್ಲಿ. ಇನ್ ಕೇಸ್ n = 1 ಇತ್ತು ಅಂದ್ಕೊಳ್ಳಿ, ಹಂಗಾದ್ರೆ n = 1 ಇತ್ತು ಅಂದರೆ ಆರ್ಬಿಟ್ ಎಷ್ಟು ಬರ್ತವೆ, n ಸ್ಕ್ವೇರ್ ಎಷ್ಟು, 1 ಆರ್ಬಿಟ್. ಇನ್ ಕೇಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಬರುತ್ತೆ, n = 1 ತಗೊಂಡಾಗ ಫಾರ್ಮುಲಾ 2 × 1 ಸ್ಕ್ವೇರ್. n = 1 ತಗೊಂಡಾಗ 2 × 1 ಸ್ಕ್ವೇರ್. 1 1 ಎಷ್ಟು, 1 ಎಷ್ಟು, 2 ಆರ್ಬಿಟ್, 2 ಎಲೆಕ್ಟ್ರಾನ್ಸ್ ಅವೈಲಬಲ್ ಇನ್ ದಿ n = 1. ಇನ್ ಕೇಸ್ n = 2 ತಗೊಂಡ್ರೆ 2 × n ಸ್ಕ್ವೇರ್ ಏನು, 2 ಸ್ಕ್ವೇರ್. 2 2 4, 4 2 8. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 2 ಬಂದರೆ ಎಷ್ಟು ಶೆಲ್ಸ್ ಬರುತ್ತೆ ಅಂತ ಹೇಳಿದೆ, 4 ಶೆಲ್ಸ್ ಬರ್ತವೆ. ಎಲೆಕ್ಟ್ರಾನ್ಸ್ ಎಷ್ಟು ಬರ್ತವೆ, 8 ಎಲೆಕ್ಟ್ರಾನ್ಸ್ ಬರ್ತವೆ. ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ನ ಫೈಂಡ್ ಔಟ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ ಎ ಮೇನ್ ಶೆಲ್ n = 1 n = 2 ಈ ಥರ ಇದ್ದಾಗ, ಓಕೆ, ಈ 2n ಸ್ಕ್ವೇರ್ ಫಾರ್ಮುಲಾ ಹಾಕೊಂತೀವಿ. ಇನ್ ಕೇಸ್ ಟೋಟಲ್ ನಂಬರ್ ಆಫ್ ಸಬ್ ಶೆಲ್, ಇಲ್ಲಿ ಸಬ್ ಶೆಲ್ ಅಲ್ಲ ಮೇನ್ ಶೆಲ್ ಅನ್ನು ರೆಪ್ರೆಸೆಂಟ್ ಮಾಡತಕ್ಕಂಥದ್ದು ಆರ್ಬಿಟಲ್ ಅಂತ ಇಂಡಿಕೇಟ್ ಮಾಡಿದರೆ ಎನ್ ಸ್ಕ್ವೇರ್. ನಂಬರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಎ ಶೆಲ್ ಅಥವಾ ಆರ್ಬಿಟ್ ಅಂತ ಇಂಡಿಕೇಟ್ ಮಾಡಿದರೆ 2n ಸ್ಕ್ವೇರ್. ಟೋಟಲ್ ನಂಬರ್ ಆಫ್ ಸಬ್ ಶೆಲ್ ಏನಾದರೂ ಇಂಡಿಕೇಟ್ ಮಾಡಿದರೆ ನೋಡಿ, ಇಲ್ಲಿ ಸಬ್ ಶೆಲ್ ಅಂತ ಏನಾದರೂ ಇಂಡಿಕೇಟ್ ಮಾಡಿದರೆ ಫಾರ್ಮುಲಾ ಚೇಂಜ್ ಆಗುತ್ತೆ. ಸಬ್ ಶೆಲ್ ಬೇರೆ, ಶೆಲ್ ಬೇರೆ. ಸಬ್ ಶೆಲ್ ಅಂತ ಇಂಡಿಕೇಟ್ ಮಾಡಿದರೆ 2l + 1 ಫಾರ್ಮುಲಾ ಹಾಕೋಬೇಕು, 2l + 1. ಓಕೆ, ಹಾಗಾದರೆ ಇನ್ ಕೇಸ್ ಪಿ ಆರ್ಬಿಟಲ್ ಬರುತ್ತೆ. ಈ ಪಿ ಆರ್ಬಿಟಲಲ್ಲಿ ಹೌ ಮೆನಿ ಸಬ್ ಶೆಲ್ ಪ್ರೆಸೆಂಟ್ ಇನ್ ಪಿ ಆರ್ಬಿಟಲ್ ಅಂತ ಕೇಳ್ತಾರೆ. ಪಿ ಎಲ್ಲ ಫಾರ್ಮುಲಾ ಏನು, 2l + 1. ಸಬ್ ಶೆಲ್ಲನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಹಾಗಾದರೆ ಪಿ ಅಂದರೆ l = ಏನಾಗುತ್ತೆ, 1. 2 × 1 + 1 ಟೋಟಲಿ ಹೌ ಮೆನಿ ಸಬ್ ಶೆಲ್ಸ್ ಆರ್ ದೇರ್, 3. ಅಂದರೆ ಪಿ ನಲ್ಲಿ ಎಷ್ಟು ಶೆಲ್ಸ್ ಬರ್ತವೆ ಸಬ್ ಶೆಲ್ಸು, pxy pyz pxy pyz pxz totally 3 orbitals available in the p orbit.
ಇನ್ ಕೇಸ್ ಡಿ ಆರ್ಬಿಟಲಲ್ಲಿ ಎಷ್ಟು ಸಬ್ಶೆಲ್ಸ್ ಬರ್ತವೆ ಅನ್ನೋದು ಫೈಂಡ್ ಔಟ್ ಮಾಡೋದಕ್ಕೆ ಅದೇ ಫಾರ್ಮುಲಾ. ಎಲ್ ಅಂದರೆ ಎಷ್ಟು, ಡಿ ಅಂದರೆ ಎಲ್ ಈಕ್ವಲ್ ಟು 2. 2 ಇಂಟು 2 ಪ್ಲಸ್ 1 ಈಕ್ವಲ್ ಟು ಟೋಟಲ್ ಎಷ್ಟಾಯಿತು 5. 5 ಸಬ್ಶೆಲ್ಸ್ ಬರ್ತವೆ ಡಿನಲ್ಲಿ. 1 2 3 4 ಆ್ಯಂಡ್ ದೆನ್ 5. ಡಿ ಎಕ್ಸ್ ವೈ ಡಿ ವೈ ಝೆಡ್ ಡಿ ಎಕ್ಸ್ ಝೆಡ್ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಆ್ಯಂಡ್ ದೆನ್ ಡಿ ಝೆಡ್ ಸ್ಕ್ವೇರ್ ಅಂತ 5 ಸಬ್ಶೆಲ್ಸ್ ಬರ್ತವೆ. ಹಾಗಾದರೆ ನಂಬರ್ ಆಫ್ ಸಬ್ಶೆಲ್ಲನ್ನು ಫೈಂಡ್ ಔಟ್ ಮಾಡೋದಕ್ಕೆ 2l ಪ್ಲಸ್ 1. ಹಾಗಾದರೆ ನಂಬರ್ ಆಫ್ ಸಬ್ಶೆಲ್ ಒಳಗಡೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಅಥವಾ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ಸಬ್ಶೆಲ್ ಅಂತ ಇಂಡಿಕೇಟ್ ಮಾಡಿದರೆ ಫಾರ್ಮುಲಾ 2 ಇಂಟು 2l ಪ್ಲಸ್ 1. ಎಷ್ಟು ಶೆಲ್ ಇರುತ್ತೋ ನೋಡಪ್ಪ, ಇಲ್ಲಿ ಡಿ ಶೆಲ್ಲಲ್ಲಿ ಎಷ್ಟಿದೆ 5 ಶೆಲ್ ಇದ್ದಾವೆ. ಒಂದೊಂದು ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ ಫಿಲ್ ಮಾಡ್ಬೋದು 2. ಹಾಗಾದರೆ 2 ಇಂಟು 2l ಪ್ಲಸ್ 1 ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ಸಬ್ ಶೆಲ್ 2 ಇಂಟು 2l ಪ್ಲಸ್ 1 ಟೋಟಲಿ 4l ಪ್ಲಸ್ 2 ಅಂದರೆ 2 2 ಝ 4 4l 2 1 ಝ 2 2 4l ಪ್ಲಸ್ 2 ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ಸಬ್ ಶೆಲ್ ಫೈಂಡ್ ಔಟ್ ಮಾಡೋದಕ್ಕೆ. ಎಕ್ಸಾಂಪಲ್ ಪಿ ಆರ್ಬಿಟ್ ಅಂತ ತಗೋಣ. ಪಿ ಆರ್ಬಿಟಲಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಎ ಪಿ ಆರ್ಬಿಟ್ ಕೊಟ್ಟರು ಅಂತ ತಿಳ್ಕೊಳ್ಳಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಪಿ ಎಲ್ ಈಕ್ವಲ್ ಟು ಎಷ್ಟು 1 ಅಂತ. ಹಾಗಾದರೆ ಈ ಫಾರ್ಮುಲಾಗೆ ಹಾಕ್ರಿ 4l ಪ್ಲಸ್ 2 ಫಾರ್ಮುಲಾಗೆ 4 ಇಂಟು 1 ಪ್ಲಸ್ 2 ಈಸ್ ಈಕ್ವಲ್ ಟು 6 ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಎ ಸಬ್ಶೆಲ್ ಆಫ್ ಪಿ. ಯಾವ್ದು ಬರುತ್ತೆ ಸಬ್ಶೆಲ್ ಪಿ? ಪಿ ಎಕ್ಸ್ ವೈ ಪಿ ವೈ ಝೆಡ್ ಪಿ ಎಕ್ಸ್ ಝೆಡ್. ಟೋಟಲಿ 3 ಆರ್ಬಿಟಲ್ಸ್ ಆರ್ ದೇರ್. ಈಚ್ ಆರ್ಬಿಟಲಲ್ಲೂ ಎಷ್ಟಾಗ್ತವೆ 2 ಎಲೆಕ್ಟ್ರಾನ್ಸ್ ಫಿಲ್ ಆಗ್ತವೆ. ಟೋಟಲಿ 6 ಎಲೆಕ್ಟ್ರಾನ್ಸ್ ಇನ್ ದಿ 3 ಆರ್ಬಿಟ್. ಹಾಗಾದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಎ ಸಬ್ಶೆಲ್ ಅಂತ ಇಂಡಿಕೇಟ್ ಮಾಡಿದರೆ ಫಾರ್ಮುಲಾ 4l ಪ್ಲಸ್ 2. ಅಂದರೆ ಮೇನ್ ಎನರ್ಜಿ ಅಥವಾ ಶೆಲ್ ಅಥವಾ ಆರ್ಬಿಟ್ ಅಂತ ಇಂಡಿಕೇಟ್ ಮಾಡಿದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ 2n ಸ್ಕ್ವೇರ್. ಕನ್ಫ್ಯೂಸ್ ಆಗಬಾರ್ದು. ಇವು n ಸ್ಕ್ವೇರು 2n ಸ್ಕ್ವೇರು, n ಸ್ಕ್ವೇರು ಶೆಲ್ ಮೇನ್ ಶೆಲ್, 2n ಸ್ಕ್ವೇರು ನಂಬರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಎ ಶೆಲ್ ಅಥವಾ ಆರ್ಬಿಟ್. ಸಬ್ ಶೆಲ್ ಅಂತ ಇಂಡಿಕೇಟ್ ಮಾಡಿದಾಗ 2l ಪ್ಲಸ್ 1 ಬರುತ್ತೆ ನಂಬರ್ ಆಫ್ ಸಬ್ ಶೆಲ್ಸ್. ನಂಬರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಎ ಸಬ್ ಶೆಲ್ ಅಂತ ಬಂದಾಗ 4l ಪ್ಲಸ್ 2. ಓಕೆ, ಈಗ ಕ್ವಶನ್ ನಂಬರ್ 18ನಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ಸಬ್ಶೆಲ್ ಆಫ್ ಆನ್ ಆಟಮ್ ಈಸ್ ಡಿಟರ್ಮೈನ್ಡ್ ಬೈ ದಿ ಫಾಲೋಯಿಂಗ್. ಓಕೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ಸಬ್ಶೆಲ್ ಆಫ್ ಆನ್ ಆಟಮ್ ಡಿಟರ್ಮೈನ್ಡ್ ಬೈ ದಿ ಫಾಲೋಯಿಂಗ್. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ ಎ ಸಬ್ಶೆಲ್ ಅಂತ ಹೇಳಿದರೆ 4l ಪ್ಲಸ್ 2. ಹಾಗಾಗಿ ಆಪ್ಷನ್ ಏನಾಗುತ್ತೆ 4th.